ಟೈಮ್ ಎಷ್ಟಾಯ್ತು ಇನ್ನೂ ಎದ್ದಿಲ್ಲ ಇವನು. ಬರ್ತಾ ಬರ್ತಾ ಜಾಸ್ತಿ ಮಾಡ್ತಿದ್ದಾನೆ. ಏನ್ ಸಾರು ಬೆಳಗ್ಗೆನೆ ಕಾಲ್ ಸುಟ್ಟು ಬೆಕ್ಕಿನ ಹಾಕಿ ತಿರುಗ್ತಾ ನಿನ್ಗೆ ಯಾಕೆ ಕಾಲ್ ಸುಟ್ಟಿರೋ ಬೆಕ್ಕು ಕಳ್ ಕುಡ್ದಿರೋ ಕೋತಿ ಅಂತ ಈ ಹೋಲಿಕೆ ಬೇರೆ. ಹೋಗಿ ಕೆಲಸ ನೋಡ್ಕೋ. ಅಯ್ಯೋ ಬೇಗ ಜಾಗ ಬಿಡಿ ಸರ್. ಏನೇ ನನ್ನ ಸೇರ್ಸ್ ಗುಡಿಸ್ತೀಯಾ? ನೀನು ಕೂಡ ಭೋಜೇಗೌಡನ ಜೊತೆ ಸೇರಿ ಕೆಟ್ಟೋಗಿದ್ಯಾ. ನೆನೆ ಭೋಜೇಗೌಡ ಏನ್ ಮಾಡ್ದ ಗೊತ್ತಾ? ಏನ್ ಮಾಡ್ದ? ಅರ್ಧ ರಾತ್ರಿ ಒಂದು ಫುಲ್ ಬಾಟ್ಲು ತಂದು ಬಾಸಿಗೆ ಕೊಟ್ಟು ಕುತ್ತಿಗೆ ತನಕ ಕುಡಿಸಿದಾನೆ. ಅದು ಸಾಲದು ಅಂತ ಹೋಗಿ ಬಾಸ್ ಜೊತೆನೆ ಮಲಗಿದಾನೆ. ಏನು ಸಾರ್ ಪಕ್ಕ ಭೋಜ ಮಲ್ಗಿದ್ನ? ಏನ್ ಅಷ್ಟು ಶಾಕ್ ಆಗ್ತೀಯಾ? ಏನೋ ಭೋಜೇಗೌಡ ಹುಡುಗಿ ಆದಾಗೆ. ಅಂದ್ರೆ ಯಜಮಾನ್ರ ಪಕ್ಕ ಒಬ್ಬ ಅಡ್ಗೆವ್ನ ಹೇಗ್ ಮಲ್ಕೊಳ್ತಾನೆ ಅಂತ ಅಲ್ವಾ? ಅದೇ ನನ್ನ ನೋವು. ಸೂರ್ಯ ಹುಟ್ಟಾಯ್ತು, ಟೈಮ್ ನೋಡಿ ಎಷ್ಟಾಯ್ತು, ಇನ್ನೂ ಮಲಗೆ ಇದ್ದಾನೆ ಅವನು. ಬಾಸು ಸಲಿಗೆ ಕೊಡ್ತಾ ಇದಾರೆ ಅಂತ ಚಾನ್ಸ್ ತಗೋತಾ ಇದ್ದಾನೆ. ನೋಡ್ಕತೀನಿ ಅವನ್ನ. ಇವತ್ತು ನನ್ನ ಕೈಲಿ ಮುಗೀತು ಅವನ್ ಕತೆ. ಲೇ ಭೋಜಾ, ಏ ಭೋಜಾ, ಭೋಜಾ, ಏ ಭೋಜಾ, ಭೋಜಾ, ಸರ್ ಸರ್ ಭೋಜೇಗೌಡ, ಸರ್ ಸರ್ ಇವನೊಬ್ಬ ಬೆಳಿಗ್ಗೆನೆ ಏನಾಯ್ತು ಇವನಿಗೆ? ಭೋಜನೆ ಏ ಭೋಜ ಸರ್ ಸರ್ ಬೆಳಿಗ್ಗೆನೆ ಏನ್ ನ್ಯೂಸೆನ್ಸ್ ನಾಣಿ? ಆ ಭೋಜೇಗೌಡ ಎಲ್ಲಿ ಸರ್? ಅವ್ನ್ ಮಲ್ಕೊಂಡಿದ್ದಾನೆ. ಅವ್ನು ಬಾಸ್ ಅನ್ಕೊಂಡಿದ್ದಾನೆ, ಅಡಿಗೆ ಅವನ್ ಅನ್ಕೊಂಡಿದ್ದಾನೆ. ಇಷ್ಟು ಬೆಳಗಾದ್ರೂ ಮಲಗಿದ್ದಾನೆ. ಕಾಫಿ ಯಾರು ಕೊಡ್ತಾರೆ, ಟಿಫನ್ ಯಾರು ಮಾಡ್ತಾರೆ? ಏ ಭೋಜ, ಅಯ್ಯೋ ಅಯ್ಯೋ ದೇವ್ರೆ, ಅಯ್ಯೋ ಅಯ್ಯೋ, ಇದನ್ನೆಲ್ಲ ನಾನು ಕೇಳಿದ್ನ ನಾಣಿ? ನೀವು ಕೇಳದೆ ಇದ್ರು ಅವನು ಮಾಡಬಾರ್ದು. ಅದು ಅವ್ನ ಡ್ಯೂಟಿ. ಜಾಸ್ತಿ ಜಾಗ ಕೊಡ್ತಿದ್ದೀರಾ, ಅವನ ತಲೆ ಮೇಲೆ ಕೂರ್ಸ್ಕೊಂಡಿದ್ದೀರಾ. ನೀವು ದಾರಿ ಬಿಡಿ, ದಾರಿ ಬಿಡಿ. ಅವನಿಗೆ ಹೇಳ್ತೀನಿ. ಲೋ ಭೋಜೇಗೌಡ, ಭೋಜಾ, ಭೋಜಾ, ಈ ಶೋಕಿಗೆ ಏನ್ ಕಡಿಮೆ ಇಲ್ಲ. ಎದ್ನಲ್ಲ ನಾಣಿ, ಯಾಕೆ ಹೀಗೆ ಕೂಗ್ತೀಯಾ? ನೀವು ಸುಮ್ನಿರಿ ಸರ್, ನಿಮ್ಗೆ ಏನು ಗೊತ್ತಾಗಲ್ಲ. ಕೋತಿಗೆ ತಲೆ ಕೊಟ್ರೆ ಮನೆ ಎಲ್ಲ ಸುಟ್ಟು ಬಿಡುತ್ತಂತೆ. ಇಲ್ಲೋಡು, ನೀನು ಶೋಕಿ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಅಡಿಗೆ ಮಾಡೋರು ಯಾರು ಅಂತ ಹೇಳು. ಕಣ್ಣು ಬಿಟ್ಕೊಂಡು ಏನೋ ನೋಡ್ತಿದ್ಯಾ? ಹೋಗಿ ಅಡಿಗೆ ಕೆಲಸ ಮಾಡು. ನಾಣಿ, ನಿನ್ಗೇನಾದ್ರೂ BP ಇದೆಯಾ? ಇಲ್ಲಿ ತನಕ ಇರ್ಲಿಲ್ಲ ಸರ್. ಈ ಭೋಜೇಗೌಡನಿಂದ ಬಂದ್ರು ಬರ್ಬೋದು. ಅವನ್ BP ಅಲ್ಲ ನಾಣಿ, BP ಟ್ಯಾಬ್ಲೆಟ್. ನಿನಗದ್ ಜಾಸ್ತಿ ಇದೆ ಅನ್ಸುತ್ತೆ, ಕಡಿಮೆ ಮಾಡ್ಕೋ. ಭೋಜಾ, ನಾನ್ ಹುಟ್ಟಾಗ್ಲೇ ಈ ಲೋಕ ಹುಟ್ಟಿದ್ದು. ನಾನತ್ತಾಗ ಈ ಲೋಕ ನಗ್ತಿತ್ತು. ನಾನು ನಕ್ಕಾಗ ಈ ಲೋಕ ಅಳ್ತಿತ್ತು. ನನಗೆ ಈ ಲೋಕದ ಜೊತೆ ಏನ್ ಕೆಲ್ಸ ಇದೆ? ಡೋಂಟ್ ಕೇರ್. ಸರು ಎಣ್ಣೆ ರೋಡಿ. ಏನೋ ನೀನ್ ಮಾಡ್ತಿರೋ ಕೆಲಸ? ಗುರುಗಳಿಗೆ ಎಣ್ಣೆ ರೆಡಿ ಮಾಡ್ತಾ ಇದ್ದೀನಿ ಮಾಸ್ಟ್ರು. ಅವ್ರು ಕೇಳಿದ್ರ? ಈಗ ನಾನು ಕುಡಿತೀನಿ ಅಂತ ಅವ್ರು ಕೇಳಿದ್ರ? ಕೇಳಿದಾಗ ಕೊಡೋನು ಬಾರ್ ಸಪ್ಲೈರು, ಕೇಳ್ದೆ ಕೊಡೋನು ಈ ಭೋಜೇಗೌಡ ಮಾಸ್ಟ್ರು. ಹಾಯ್ ಸರು, ಬನ್ನಿ ಕುತ್ಕೊಳ್ಳಿ. ಥ್ಯಾಂಕ್ಸ್ ಕೊಡ ಭೋಜ. ಏ ಭೋಜ, ಏನೋ ನಿನ್ ಕುತಂತ್ರ, ಏನೋ ನಿನ್ ಪ್ಲಾನು, ನಿನ್ ಡಿಮ್ಯಾಂಡು ಕಂಡೀಷನ್ ಏನಿದ್ರು ಹೇಳು. ನಾಣಿ, ಅವನ್ ಕಿಡ್ನಾಪರ್ ಅಲ್ಲ, ನನ್ ಕೇರ್ ಟೇಕರ್. ಟೈಮ್ ವೇಸ್ಟ್ ಯಾಕೆ ಸರು? ಪೆಕ್ಕಿಸ್ತಾ ಮಾತಾಡ್ಬಹುದಲ್ಲ, ಕುಡೀರಿ ಸರು.
ಇವನ ನೀವು ಕೇರ್ ಟೇಕರ್ ಅನ್ಕೊಂಡಿದ್ದೀರಾ? ಇವನೊಬ್ಬ ಸೈಲೆಂಟ್ ಕಿಲ್ಲರ್, ಬೂದಿ ಮುಚ್ಚಿರೋ ಕೆಂಡ. ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನ ದೊಡ್ಡ ಕುಡ್ಕೊಂಡ್ ಮಾಡ್ತಿದ್ದಾನೆ. ಒಳ್ಳೇದೇ ಅಲ್ವಾ ನಾಣಿ? ನನಗ್ ಬೇಕಾಗಿದ್ ಕೊಡ್ತಿದ್ದಾನೆ. ಥ್ಯಾಂಕ್ ಯು ಸಾರು. ನಿಮ್ಗಿಷ್ಟ ಬಂದಷ್ಟು ಕುಡಿರಿ. ಇದು ಖಾಲಿ ಆದ್ರೆ ಇನ್ನೊಂದ್ ಬಾಟ್ಲೆ ತರ್ತೀನಿ, ಕುಡಿರಿ. ವೈನ್ ಶಾಪ್ ನ ಪೂರ್ತಿ ತಂದಿಟ್ಬಿಡೋ ಇಲ್ಲಿ. ಸಾಯಿಸ್ತೀಯಾ ಸಾರ್ನ ಸಾಯಿಸ್ತೀಯಾ ನೀನು? ಪ್ರತಿದಿನ ಕೂಗ್ತಾನೆ ಇರ್ತೀರಲ್ಲ, ನಿಮ್ಗೆ ಪೈಲ್ಸ? ಪಕ್ಕದ ಬೀದಿಗೆ ಹೋಗಿ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾವ್ರೆ. ಏನೋ ಏನೋ ನಿನ್ ಮಾತು? ದೊಡ್ಡವರು ಚಿಕ್ಕವರು ಅಂತ ಗೊತ್ತಿಲ್ವಾ? ಮತ್ತೇನೇನು? ಏನ್ ಮಾಡಿದ್ರು ತೃಪ್ತಿಯಿಂದ ಮಾಡ್ಬೇಕು. ನೀವಂತೂ ಕುಡಿಯಲ್ಲ, ಕುಡಿಯೋರ್ಗು ಬಿಡಲ್ಲ ಅಂತಿರಲ್ಲ. ಏನ್ ಸರ್ ಇದು? ಕರೆಕ್ಟ್ ಕಣೋ. ಸಾರು, ನಿಮ್ಗೆ ಎಕ್ಸ್ಪೀರಿಯನ್ಸ್ ಯಾವಾಗಿಂದ? ಯಾವ ವಿಷಯದಲ್ಲಿ? ಅದೇ ಈ ಎಣ್ಣೆನೆಲ್ಲ ಯಾವಾಗಿಂದ ಕುಡಿತಾ ಇದಾರೆ ಅಂತ. ಓ, ಏ ಇವರು ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್, ಅದು ಬಿಟ್ಟು ಬಾರ್ನ್ ವಿತ್ ಬಾಟಲ್ ಅಲ್ಲ. ಆದ್ರೆ ಯಾಕೆ ಶುರು ಮಾಡಿದ್ರಿ ಸಾರು? ಯಾಕಂದ್ರೆ ನಿನ್ಗೇನು? ಅಲ್ಲ, ಅದು ಕಾರಣ ಇಲ್ದೆ ಯಾರು ಕುಡಿಯಲ್ವಲ್ಲ, ಅದಕ್ಕೆ. ಸಾರ್ ಇಷ್ಟೆಲ್ಲ ಕುಡಿತಾರೆ ಅಂದ್ಮೇಲೆ ಏನಾದ್ರೂ ಕಾರಣ ಇದ್ದೇ ಇರ್ಬೇಕು ಮಾಸ್ಟ್ರು. ಹೇಳಿ ಸಾರು, ವ್ಯಾಪಾರದಲ್ಲಿ ಏನಾದ್ರೂ ನಷ್ಟ ಆಯ್ತಾ? ಆಸ್ತಿ ಏನಾದ್ರೂ ಹೋಗ್ಬಿಡ್ತಾ? ಇಲ್ಲ ಹತ್ರದವ್ರು ಯಾರಾದ್ರೂ ದೂರ ಆಗ್ಬಿಟ್ರಾ? ವ್ಯಾಪಾರದಲ್ಲಿ ನಷ್ಟ ಸಹಜನೇ ಸಾರು. ಹೋಗಿರೋ ಆಸ್ತಿನೂ ಮತ್ತೆ ಸಂಪಾದನೆ ಮಾಡಬಹುದು. ದೂರ ಆಗಿರೋ ಜನ ಕೂಡ ಯಾವತ್ತೂ ದೂರನೇ ಇರಲ್ಲ ಸಾರು, ಮತ್ತೆ ಯಾವತ್ತಾದ್ರೂ ವಾಪಸ್ ಬಂದೇ ಬರ್ತಾರೆ. ನೋ ಜೈ, ನನ್ ಲೈಫ್ ನೀನೇ. ನೀನಿಲ್ದೆ ನಾನ್ ಬದುಕಲ್ಲ ಜೈ. ಅಯ್ಯೋ ಅಯ್ಯೋ, ಈ ಲೋಕದಲ್ಲಿ ಯಾವ್ದು ಶಾಶ್ವತ ಅಲ್ಲ ಸಾರು. ಬೆಳಕಾಗುತ್ತೆ, ಕತ್ಲಾಗುತ್ತೆ, ಹತ್ರ ಆಗ್ತಾರೆ, ದೂರ ಆಗ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಹೋಗ್ತಾರೆ, ಮತ್ತೆ ಬರ್ತಾರೆ. ನಿಮಗೆ ಹೇಳೋಷ್ಟು ದೊಡ್ಡ ನಾನು ಅಲ್ಲ ಸಾರು. ಎಲ್ಲ ನಿಮಗ್ ಗೊತ್ತಿರೋ ವಿಷಯಗಳೇ. ಒಂದು ಬೇಕು ಅಂದ್ರೆ ಇನ್ನೊಂದಿನ ಬಿಡ್ಲೇಬೇಕು. ಯಾವ್ದಕ್ಕೋಸ್ಕರ ಯಾವ್ದನ್ನ ಬಿಡೋದ್ನೆ ಜೀವನ ಅನ್ನೋದು. ಕಷ್ಟ ಬಂದಾಗ ಅವಸರ ಪಡಬಾರ್ದು ಸಾರು. ನಿಧಾನಕ್ಕೆ ಯೋಚನೆ ಮಾಡ್ಬೇಕು. ಜೀವನ ನಮ್ಗೇನ್ ಕಲ್ಸಕ್ ನೋಡ್ತಿದೆ ಅಂತ ಅರ್ಥ ಮಾಡ್ಕೋಬೇಕು ಸಾರು. ನನ್ ಪ್ರೀತಿ ಅವಳನ್ನ ಪ್ರೀತಿಸೋದ್ ಕಲಿಸ್ತು, ಅವಳ ಜೊತೆ ಜೀವನ ಹಂಚ್ಕೊಳ್ಳೋದನ್ನ ಕಲಿಸ್ತು, ಅವಳೇ ನನ್ ಸರ್ವಸ್ವ ಅಂತ ಕಲಿಸ್ತು. ಆದ್ರೆ ಅವಳನ್ನ ಮರೆಯೋದ್ ಮಾತ್ರ ಕಲಿಸ್ಲೇ ಇಲ್ಲ. ಅದಕ್ಕೆ ನಾನೇ ಕಲಿತಿದ್ದೀನಿ. ಹೀಗ್ ಡ್ರಿಂಕ್ಸ್ ಮಾಡ್ತಾ ಅವಳನ್ನ ಮರಿತೀನಿ. ಯಾರು ಸಾರು? ಯಾರಾದ್ರೇನೋ, ಮರ್ತ್ ಹೋಗ್ಬೇಕು ಅನ್ಕೊಂಡವಳನ್ನ ಮತ್ತೆ ನೆನಪು ಮಾಡ್ಕೊಳ್ಳೋದಿಲ್ಲ. ಸತ್ತು ಹೋಗಿರೋ ಪ್ರೀತಿ ಸಮಾಧಿನ ಅಗ್ದು ಆ ಕೆಟ್ಟ ನೆನಪನ್ನ ಹೊರಗೆ ತೆಗಿಯಲ್ಲ. ಇದು ತಪ್ಪು ಸಾರು. ಪ್ರೀತಿ ಹುಟ್ಟಕ್ ಗೊತ್ತು, ಸಾಯಕ್ ಗೊತ್ತಿಲ್ಲ. ಹೀಗ್ ಮಾತಾಡೋದಕ್ ಚೆನ್ನಾಗಿದೆ, ಪ್ರಾಕ್ಟಿಕಲ್ ಆಗಿ ನಡೆಯೋದು ಫೇಲ್ಯೂರ್ಸೆ. ಪ್ರೀತಿಸಿರೋ ಜೀವ ನಮ್ಮಿಂದ ದೂರ ಹೋದ್ರೆ ಅದು ಸಾವೇ. ಹಿಂದೆ ಮುಂದೆ ಗೊತ್ತಿಲ್ಲದ್ರು ನನ್ನನ್ನೇ ಎಷ್ಟ್ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ನಿಮ್ ಸಮಾನಕ್ಕೆ ನೋಡ್ಕೋತಿದ್ದೀರಾ. ಅಂತದ್ರಲ್ಲಿ ನಿಮ್ ಪ್ರಾಣಕ್ಕೆ ಪ್ರಾಣ ಆಗಿರೋರ್ನ ಅದ್ ಎಷ್ಟ್ ಚೆನ್ನಾಗಿ ನೋಡ್ಕೋತಿರೋ ಏನೋ ಅಲ್ವಾ? ದೂರ ಆಗೋದು ಅಂದ್ರೆ ತಾತ್ಕಾಲಿಕವಾಗಿ ದೂರ ಆಗೋದು ಅಷ್ಟೇ. ಸ್ವಲ್ಪ ಹೊಂದ್ಕೊಂಡು ಹೋದ್ರೆ ಮತ್ತೆ ಬಂದ್ಬಿಡ್ತಾರೆ. ಯಾರು ಹೊಂದ್ಕೋಬೇಕು, ನಾನಾ ಅವಳ? ಅಂದ್ರೆ ನೀವು ಅವರು ಇಬ್ರು ಸಾರು. ಹಾಗ ಅನ್ಕೊಂಡೆ ನನ್ಗಿರೋ ಸಹನೆ ಪ್ರೀತಿ ಎಲ್ಲ ತೋರಿಸ್ದೆ. ಆದ್ರೆ ಅವಳೇನ್ ಮಾಡಿದ್ಲು? ನನಗ ಅವಮಾನ ಮಾಡಿದ್ಲು, ಹೊಡ್ಸುದ್ಲು. ಇಲ್ಲಿ ಬಿದ್ದೇಟಿಗೆ ಇಲ್ಲಿ ನೋವಾಗ್ತಿದೆ.
ನನಗ್ ಗಾಯ ಆಯ್ತು, ನೋವಾಯ್ತು. ಕೊನೆಗೆ ಈ ಡ್ರಿಂಕ್ಸ್ಗೂ ದಾಸ ಆದೆ. ಇನ್ನೇನ್ ಹೊಂದ್ಕೊಂಡು ಹೋಗ್ಲಿ? ನನ್ನ ದ್ವೇಷ ಮಾಡೋ ವ್ಯಕ್ತಿನ ಹೇಗ್ ಪ್ರೀತಿಸ್ಲಿ ನಾನು? ನನ್ ಪಾಡಿಗೆ ನನ್ನ ಬಿಡು ಅನ್ನೋ ವ್ಯಕ್ತಿಯಿಂದ ಎಷ್ಟು ದೂರ ಹೋಗ್ಲಿ ನಾನು? ಅವ್ರು ಬಿಡು ಅಂದ್ರೆ ಬಿಟ್ಬಿಡ್ತೀರಾ ಸಾರು? ಬಿಟ್ಟಾಯ್ತು. ಹೆಂಗ್ ಬಿಡ್ತೀರಿ? ಬಿಡದೆ ಇದ್ರೆ ಅವಳ ಹಿಂದೆ ಹುಚ್ಚಿನಂಗ್ ತಿರುಗ್ಲಾ? ಪ್ರೀತಿ ಹುಡ್ಸ್ತಾನ ಅಲ್ಲ ಸಾರು. ಇನ್ನೇನು ದಡ್ತನನ? ಪ್ರೀತಿ ಬಿಡ್ತೀನಿ ಅಂದ್ರೆ ಅದೇ ಆಗುತ್ತೆ ಸಾರು. ಏಯ್ ಏಯ್ ಹೌದು ಸಾರು, ಪ್ರೀತಿನ ಬಿಡ್ತೀರಾ ಅಂತಂದ್ರೆ ಅದು ದಡ್ತನ ಅಲ್ದೆ ಇನ್ನೇನು? ಪ್ರೀತಿನ ಹುಡ್ಗಿನ ಪಡ್ಕೊಳ್ಳಿಲ್ಲ ಅಂತಂದ್ರೆ ಕೈಲಾಗ್ದಿರೋನು ಅಂತ ಹೇಳ್ತಾನೆ ಸಾರು. ಏಯ್ ನಿಲ್ಸೋ. ನಿಮ್ ಪ್ರೇಮ ನಿಮ್ ಇಷ್ಟ ಅಷ್ಟೇನಾ ಹೇಳಿ? ಒಬ್ಬ ಮನುಷ್ಯ ನೀವು ಅರ್ಥ ಮಾಡ್ಕೊಡೋದಂದ್ರೆ ಇಷ್ಟೇನಾ? ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸೋ ಹುಡ್ಗಿನ ಪ್ರಾಣ ಹೋದ್ರು ಬಿಡಬಾರ್ದು ಸಾರು. ಆಗ ಮಾತ್ರ ಅದನ್ನ ಪ್ರೀತಿ ಅಂತ ಅನ್ನೋದು. ಸ್ಟಾಪ್ ಇಟ್, ಸ್ಟಾಪ್ ಇಟ್, ಸ್ಟಾಪ್ ಇಟ್, ಸ್ಟಾಪ್ ಇಟ್. ಹೋಗೋ ಹೊರಗೆ. ನಾನ್ ಮರಿಬೇಕು ಅನ್ಕೊಂಡಿರೋ ಹುಡುಗಿನ ನೆನಪು ಮಾಡೋ ನೀನು ನನಗ್ ಬೇಕಾಗಿಲ್ಲ. ಹೋಗಾಚೆ. ನಾನಿ ಸರ್, ಇವನ್ನ ಹೊರಗಡೆ ಕಳ್ಸು. ಸರಿ ಸರ್. ಮತ್ತೆ ನನ್ ಕಣ್ಣಿಗೆ ಕಾಣಿಸ್ಕೋಬೇಡ ಅಂತ ಹೇಳು. ಓಕೆ ಸರ್. ನನ್ನಿಂದ ದೂರ ಹೋಗೋದು ಕೇಳು. ಸಾರು ಹಾಗಲ್ಲ, ಅದು ಗೆಟ್ ಔಟ್ ಫ್ರಮ್ ಹಿಯರ್. ಏನೋ ಇನ್ನು ಇಲ್ಲಿ ನಿಂತಿದ್ಯಾ? ಸಾರ್ ಹೊರಗೋಗು ಅಂತ ಹೇಳಿದ್ ಕೇಳಿಸ್ಲಿಲ್ವಾ? ಮಾಸ್ಟ್ರು ಹಾಗಲ್ಲ ಮಾಸ್ಟ್ರು. ನೀನ್ ಮಾತಾಡ್ಬೇಡ. ಇವತ್ತಿಗೆ ನಿನ್ ಕತೆ ಮುಗೀತು ಕಣೋ. ನೀನು ಎಷ್ಟು ಎಗರಾಡ್ತಿದ್ದೆ ನೀನು. ನಿನ್ನ ಹಾರಾಟ ಇವತ್ತಿಗೆ ಮುಗೀತು ಕಣೋ. ನಡಿಯೋ ನಡಿಯೋ ಮೊದ್ಲು ಹೊರಗೆ. ಇನ್ನೊಂದು ನಿಮಿಷ ಇಲ್ಲಿದ್ರೆ ಸಾಯಿಸ್ಬಿಡ್ತೀನಿ. ನಡಿಯೋ ಹೊರಗಡೆ. ಮತ್ತೆ ಇಲ್ಲಿ ಎಲ್ಲಾದ್ರೂ ನನ್ನ ಕಣ್ಣಿಗೆ ಕಾಣಿಸಿದ್ರೆ ಕೊಂದು ಬಿಡ್ತೀನಿ. ತೊಲಗು ಮೊದ್ಲು ಇಲ್ಲಿಂದ. ಏಯ್, ಹೇಳಿದ್ ಕೇಳಿಸ್ಲಿಲ್ವಾ? ನಿಮ್ಮಮ್ಮ ಹೊರಗಡೆ ಬರ್ಬೇಕು ಅಂದ್ರೆ ನೀನ್ ಸ್ಪೀಡ್ ಆಗು. ಬೇಗ ಜೈನ ನನ್ನ ಹತ್ರ ಸೇರಿಸ್ಬೇಕು. ನನ್ನ ಮರಿಬೇಕು ಅಂತ ಜೈ ಡ್ರಿಂಕ್ಸ್ ಮಾಡ್ತಿದ್ದಾನೆ. ಮೊದ್ಲು ಜೈನ ಬದಲಾಯಿಸು. ಡ್ರಿಂಕ್ಸ್ ನಿಲ್ಸು. ಬೋಜಾ, ಏ ಬೋಜಾ. ಗುಡ್ ಮಾರ್ನಿಂಗ್ ಸರ್. ಬೋಜಾ ಎಲ್ಲಿ? ಹೊರಗಡೆ ಆಗದೆ ಸರ್. ಮತ್ತೆ ಈ ಕಡೆ ಬರ್ಬೇಡ ಅಂತ ಸರಿಯಾಗಿ ಹೇಳಿ ಕಳಿಸಿದೀನಿ. ಯಾಕೆ? ಅದೇನ್ ಸರ್ ಈಗ ಕೇಳ್ತಿದ್ದೀರಾ? ನೀವೇ ಅಲ್ವಾ ಸರ್ ಕಳಿಸೊಂದಿದ್ದು? ನಾನಾ? ಮರ್ತು ಬಿಟ್ರಾ? ಅದು ನಿನ್ನೆ ರಾತ್ರಿ ಏನಾಯ್ತು ಅಂದ್ರೆ, ನಾನ್ ಮರಿಬೇಕು ಅನ್ಕೊಂಡಿರೋ ಹುಡುಗಿನ ನೆನಪು ಮಾಡೋ ನೀನು ನನಗ್ ಬೇಕಾಗಿಲ್ಲ. ಹೋಗಾಚೆ. ನಾನಿ, ಇವನ್ನ ಹೊರಗಡೆ ಕಳ್ಸು. ಮತ್ತೆ ನನ್ ಕಣ್ಣಿಗೆ ಕಾಣಿಸ್ಕೋಬೇಡ ಅಂತ ಹೇಳು.
ಹಬ್ಬ ಆ ಭೋಜೇಗೌಡ ಮನೆಯಿಂದ ಹೋದ ಸರ್. ಮನೆ ತುಂಬಾ ಪ್ರಶಾಂತವಾಗಿದೆ. ಸರ್ ಕಾಫಿ ಕುಡಿತೀರಾ ಸರ್? ಮೀನಾಕ್ಷಿ ಮೀನಾಕ್ಷಿ ಇಲ್ಲಿ ನೋಡು, ಸಾರ್ಗೆ ಒಂದು ಒಳ್ಳೆ ಫಿಲ್ಟರ್ ಕಾಫಿ ತಗೊಂಡ್ ಬಾ. ಆಗ್ಲಿ ಸರ್. ಇರು ಮರ್ತ್ಬಿಟ್ಟೆ. ಕಾಫಿ ಕ್ಯಾನ್ಸಲ್ ಮೀನಾಕ್ಷಿ. ಸಾರ್ಗೆ ಈ ಟೈಮಲ್ಲಿ ಏನ್ ಬೇಕು ನನಗೆ ಗೊತ್ತು, ಈಗ್ಲೇ ತರ್ತೀನಿ. ಸರ್ ತಗೊಳ್ಳಿ. ಹ್ಯಾಂಗ್ ಓವರ್ ಪೆಗ್ಗು ತಗೊಳ್ಳಿ. ಸಾರು ಪೆಗ್ಗು. ನೈಟ್ ತುಂಬಾ ಕುಡ್ದು ಬೆಳಿಗ್ಗೆ ತಲೆ ಹಿಡ್ಕೊಂಡಾಗ ಒಂದು ಪೆಗ್ ಕುಡಿದ್ರೆ ಸಾಕು, ಆ ಕಷ್ಟನೂ ಹೋಗುತ್ತೆ. ಏನ್ ಸರ್ ಯೋಚನೆ ಮಾಡ್ತಿದ್ದೀರಾ? ಕುಡೀರಿ ಸರ್, ತಲೆನೋವು ಕಡಿಮೆ ಆಗತ್ತೆ. ಕುಡಿಬೇಕು ಅನಿಸ್ತಿಲ್ಲ ನಾಣಿ. ಅಯ್ಯೋ ಸಾರ್, ಇಡ್ಲಿ ಚಟ್ನಿ. ಮೀನಾಕ್ಷಿ, ಸಾರ್ ಬಂದ್ರು ಟಿಫನ್ ಕೊಡು. ಕೂತ್ಕೊಳ್ಳಿ ಸರ್. ಈ ಟೈಮಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಊಟದ ಟೈಮಿಗೆ ಬೇರೆಯವ್ರನ್ನ ಕರೆಸ್ತೀನಿ. ಅಯ್ಯೋ ಸರ್, ನೀರು ತಗೊಳ್ಳಿ ಸರ್. ಸರ್ 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 ಏನಾಯ್ತು ಸರ್? ಟಿಫನ್ ಚೆನ್ನಾಗಿಲ್ವಾ ಸರ್? ಸರ್ ಏನ್ ಮಾಡಿದ್ಯೆ? ಜೋಪಾನವಾಗಿ ನಡ್ಕೊಂಡು ನಡೀರಿ ಸಾರು, ಇಲ್ಲಾಂದ್ರೆ ಮುಳುಗಲ್ಲಿ ಚುಚ್ಚಿ ಬಿಟ್ರೆ ಕಷ್ಟ.